ಪ್ರಾಣೇಶ್ವರ ಆಗೋ ನೋಡಿ. ಏಕಮ್ಮ ಪುನಃ ಬಂದುಬಿಟ್ಟೆ? ಅವನು ಸಿಕ್ಕಿದ್ದು ಆಯಿತು, ಕೇಳಿದ್ದು ಆಯಿತು. ಅವನು ವರಿಸುವುದಿಲ್ಲವಂತೆ, ನೀವೇ ನನ್ನನ್ನು ವರಿಸಿ. ಹಾಗಾದರೆ ನನ್ನ ತಮ್ಮನು ಏನು ಹೇಳಿದನು? ಅವನು ನನ್ನನ್ನು ವರಿಸುವುದಿಲ್ಲವಂತೆ. ಹೌದು, ಆತನು ನನ್ನ ಆಜ್ಞೆಯ ಹೊರತು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಈ ಪಾರ್ಶ್ವದಲ್ಲಿ ನಿಂತುಕೋ, ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತುಗಳನ್ನು ಬರೆಯುವೆನು, ಹೋಗಿ ಆತನಿಗೆ ತೋರಿಸು, ಅವಮಾನಿಸು. ಮತ್ತೆ ಅವಮಾನಿಸುವನೆ? ಇದಾವ ಗ್ರಾಚಾರವಾಯಿತು ನನಗೆ. ಬಿಡಿ. ಆತನಿಗೆ ಹೋಗಿ ನನ್ನ ಗುರುತುಗಳನ್ನು ತೋರಿಸು, ವರಿಸುವನು ಎಂದೆ. ವರಿಸುವನು ಅಂದ್ರ? ಹಾಗೆ ಬರೆಯಿರಿ, ಜಾಗೃತೆಯಾಗಿ ಬರೆಯಿರಿ. ನೋಡಿದ ಕೂಡಲೇ ವರಿಸಬೇಕು, ಹಾಗೆ ಬರೆಯಿರಿ. ದುಂಡಾಗಿ ಬರೆಯಿರಿ. ಅದೇನು ಬರೆಯುವಿರೋ ಮೊದಲೇ ಏಕಪತ್ನಿರತಸ್ಥರು. ಬರೆದಿರಾ? ನಾನಿಂದ ಬರಲಿ? ಅಕ್ಕ ತಂಗಿ ಬರಲೇನೆ? ಹೋಗಿ ಬಾಮ್ಮ. ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಪ್ರಿಯಾ, ಓ ಪ್ರಿಯಾ, ಮತ್ತೆ ಗ್ರಚಾರ ವಕ್ರಿಸುತ್ತಲ್ಲ. ನಾನು ನಿಮ್ಮಣ್ಣ ಬಳಿ ಗುರುತುಗಳನ್ನು ತಂದಿರುವೆನು. ಹಾಗಾದ್ರೆ ತೋರಿಸು ನೋಡೋಣ. ತೋರಿಸುತ್ತೇನೆ. ತೋರಿಸಿದ ಕೂಡಲೇ ನನ್ನನ್ನು ವರಿಸಬೇಕು. ಓಹೋ, ಆಗಲಿ, ವರಿಸುವೆನು. ಹಾಗೆ ಆಗಲಿ. ನಮ್ಮಣ್ಣನು ತಕ್ಕದ್ದಾಗಿ ಬರೆದು ಕಳಿಸಿರುವನು. ಹೌದೇ? ಹಾಗಾದ್ರೆ ಬಹಳ ಸಂತೋಷ. ಬೇಗನೆ ವರಿಸಿ. ಹೇ ದುರಾತ್ಮಳೆ, ದೂರ ಹೋಗು. ಏಕೆ ಹೀಗೆ ಮಾತನಾಡಿ? ವಿರೋಧ ನುಡಿಗಳನ್ನು ಪರಿಪರಿ ವಿಧದಲ್ಲಿ ಸರಸವನಾಡುತ್ತೆ. ವಿರೋಧ ನುಡಿಗಳನ್ನು ಪ್ರಾಣೇಶ್ವರ, ಏನಾಯಿತು? ಈಗ ತಾನು ಚೆನ್ನಾಗಿ ಇದ್ದರಲ್ಲ. ಪರಿಪರಿ ವಿಧದಲ್ಲಿ ಸರಸವನಾಡುತ್ತೆ. ವಿರೋಧ ನುಡಿಗಳನ್ನು ಸಾರಿ ಬೇಗ ಸಾರಿ ಬೇಗ ಸಾರಿ ಬೇಗ ನೆರೆ ಸಾರಿ ದೂರ ಬೇಗ ಬೇಗ ತೋರದ ಮುಖವ ನೀಡಿದ ಚಿನ್ನವ, ತೋರದ ಮುಖವ ನೀಡಿದ ಚಿನ್ನವ, ಕರವೇ ನಿನಗೆ ಪರಪುರುಷರಲಿ, ಕರವೇ ನಿನಗೆ ಪರಪುರುಷರಲಿ. ವಿರೋಧ ನುಡಿಗಳನ್ನು ಪರಿಪರಿ ವಿಧದಲ್ಲಿ ತರಸವನಾಡುತ್ತೆ. ವಿರೋಧ ನುಡಿಗಳನ್ನು ಮನಸ್ಸಿಗೆ ಬಂದಂತೆ ಮಾತನಾಡಬೇಡ. ಮೊದಲು ಈ ಸ್ಥಳದಿಂದ ಹೊರಟು ಹೋಗು. ನಾನು ಹೋಗುವುದೇ ಇಲ್ಲ, ನಿಮ್ಮನ್ನು ವರಿಸೇ ಹೋಗುವುದು. ಹಾಗಾದರೆ ನಮ್ಮ ಅರಸರ ಪದ್ಧತಿಯಂತೆ ನೀನು ನಡೆದುಕೊಂಡರೆ ನಂತರ ನಿನ್ನನ್ನು ವರಿಸುವೆನು. ಅದಾವ ಪದ್ಧತಿ ಆದರೂ ಸರಿ, ಹಾಗೆ ನಡೆದುಕೊಳ್ಳುತ್ತೇನೆ. ಹಾಗಾದರೆ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಅಯ್ಯೋ, ನಿಮ್ಮನ್ನು ನೋಡಲೇಬಾರದೆ, ಇದೆಂತಹ ಪದ್ಧತಿ. ಆಯಿತು ಪ್ರಿಯಾ, ಕುಳಿತುಕೋ. ಪ್ರಾಣೇಶ್ವರ, ನಾನು ಇಲ್ಲಿ ಕುಳಿತುಕೊಳ್ಳುತ್ತೇನೆ. ನಿಂತುಕೋ, ಕುಳಿತುಕೋ, ನಿಂತುಕೋ. ಅಯ್ಯೋ, ನಿನಗೀಗಲೇ ತಕ್ಕದನ್ನು ಮಾಡಿ. Mana kayo agawle, pinmay kayo lagmana, enta jaya itan mo kuy kaya pa yan ko
ಅಯ್ಯ ಅಯ್ಯ ಆತ ಯಾರ ಇವರು ಯಪ್ಪ ಭಯ ಆಯ್ತು. ಯಾರು ತಾವು? ನಾನು ಕೊಂಡು ನಾನು ಅಂದ್ರೆ ಗೋಜ ಏನ್ರಿ ಅದು ಅಂತಾರೆ. ಏ ಮಗನ ಗೋಡ್ ಸೂರ್ಪನಾಗ ದೇವಿ ಏ ಅವತಾರ ಎಲ್ಲಿಗೆ ಹೋಗಿದ್ರಿ? ಯಾಕೆ ಹಿಂಗಾಯ್ತು? ಯಾರ ಸವಾಸಕ್ಕೆ ಹೋಗಿದ್ಲು? ದಂಡಕಾರಣ್ಯ ಅಲ್ಲಿ ಅವು ಮೂಯ ಹೆಣ ಅಂತ ಕೊಡು. ಏ ಅಣ್ಣನ ಅಯ್ಯೋ ಬರೋ ನಿಮ್ಮ ಜಗತ್ತಿದಾಗ ಬರೋಲ್ಲಿ ಅಂಡಕಾಲದಲ್ಲಿ 3 ಜನಗಳು. ಏ ಮಗಳ 3 ಜನಗಳು ಜನ. 3 ಜನ ಅಲ್ಲಾಕ್ ಹೋಗಿದ್ದೆ, ನಾವೇನ್ ನಗದು ಬಿದ್ದೋಗಿದ್ವ ಇಲ್ಲಿ? ಅಲ್ಲಿ ಆ ದರ್ಪಣದಲ್ಲಿ ಮಕ್ಕಳಿದೆ ನೀವು ಮಕ್ಕಳಿ ಬೆಳಿಗ್ಗೆ 3 ಜನ. ಅವನು ಆಮ ಏ ನಾಮ್ದವರ ವಿಭೂತಿ ವಿಭೂತಿ ಅಡ್ಡ ಅಲ್ಲ ಕೊಂಡ್ರ ಅವನು ಆಮ ಕೊಂಡ್ರ ಆಮ. ಓಹೋ ರಾಮ. ಏ ಮಕ್ಕಳ ರಾಮ ಕಣ. ರಾಮ ರಾಮ ಆಮ ತಮ್ಮ ಅವನು ಅಕ್ಮಣ. ಏ 20 ಮಣ ಇದೆ ನೋಡಕ್ ಹತ್ಮಣ ಅಂತ ಹೇಳ್ತಾರಲ್ಲ. ಹತ್ಮಣ ಅಂತ. 20 ಮಣ. ನಾನೆಲ್ಲ ಕೊಂಡು ಆಮ ತಮ್ಮ ಅಕ್ಮಣ. ರಾಮನ್ ತಮ್ಮ ತಮ್ಮ ಲಕ್ಷ್ಮಣ. ಅದೆಲ್ಲ ಮಾತಾಡ್ಬಾರ್ದು. ಸೀಸೆ ಗೀಸೆ ಎಲ್ಲ ಮಾತಾಡ್ಬಾರ್ದು. ಇವಾಗ ಏನಿದು ಡಬ್ಬ ಅಷ್ಟೇ. ಡಬ್ಬ ಡಬ್ಬ ಅಯ್ಯೋ ಅಲೇ ಹೀಗೆಲ್ಲ ಹೌದಾ? ಆಮನೆ ಎಣ್ಣೆ ಹೀಗೆ. ಏ ಮಕ್ಕಳ ಅಷ್ಟು ಗೊತ್ತಾಗಲ್ಲ. ಸೀತೆ ಸೀತೆ. ಹಾ ಸೀತೆ ಓಹೋ ಏನೋ ಮನ್ಯಾಳ ಕೆಲಸ ಮಾಡೋ. ಆಮನೆ ಎಣ್ಣೆ ಹೀಗೆ ಬಹಳ ಒಮ್ಮೆ ಯೋಧೆ. ಆಮೇಲೆ ಅದಕ್ಕೆ ಅಣ್ಣ ಹ್ಞೂ ಅಮ್ಮಣ್ಣ ಅವನೇಶ್ವರ. ಓಹೋ ಆತರ. ಅದಕ್ಕೆ ಕಾಲೇಜ್ ಮಾಡಿದ್ರಿ? ಉಪಾಯ ಮಾಡಿ ಕಕ್ಕಂಬಂದು ಹೋದೆ ಅಕ್ಮಣ ಪಟ್ಟಿಂಗ ಹಾ. ಹುಡುಗರು ಅಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲಾದ್ರೂ ಕುಯ್ದ್ಬಿಟ್ರು. ಕುಯ್ದು ಬಿಟ್ಟ ಏ! ನೋಡಪ್ಪ. ಮೂಗ್ ಮಾತ್ರ. ಏ ಮೂಗ್ ಮಾತ್ರ ಆಗಲ್ಲ. ವಾಸನೆ ಅಲ್ಲ ಮಗರ ಹೋಗೋಣ ರಾಮೇಶ್ವರ ಮಹಾಪ್ರಭು ಬಳಿ. ಓ ಅಣ್ಣಿಗ ದೂರ ಹಣ್ಣು ಎಲ್ಲ ಅಲ್ಲೇ ಕುಯ್ದ್ಬಿಡ. ಹಿಡ್ಕೋ ಅಣ್ಣ ಹೊರಕ್ಕಾಗಲ್ಲ ನಂಗೆ ಇವು ಜೈ ಪರಾಗ್ ಜೈ ಪರಾಗ್. ಕರಗತವೆನಿಸಿತ್ತುಂ ನಳಿನಿ ಗರ್ಭಾಂಡಮೆಲ್ಲಮಂ ಕರಗತವೆನಿಸಿತ್ತುಂ ಮಹೇಂದ್ರಾದಿ ದೇವತೆಗಳನ್ನೆಲ್ಲ ಚರಣ ಸೇವೆಯಗೈಯಲು ಸುರರಾರಿಯರ ನವಗಾನ ನರ್ತನಗಳ ನಿತ್ಯಿಸುತ್ತ ಅಮರ ವಿಲಾಸ ವೈಭವದಿಂದರವ ಈ ದಶಮುಖಯ್ಯ ಅದಾರು ಸಾಟಿ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖದ ಸಿರಿಯ ವಿಜಯ.
ಧ್ವಜವ ಮೆರೆಸಿದೆ ದಶಮುಖದ ಸಿರಿಯ ವಿಜಯ ಪ್ರಜಾಭೀಕರಂ ಪ್ರತಿ ಪರಿಪರಂ ಪ್ರಚಂಡ ಪರಕ್ರಮ ಶೋಭಿತಂ ಪ್ರಜಾಭೀಕರಂ ಪ್ರತಿ ಪರಿಪರಂ ಪ್ರಚಂಡ ಪರಕ್ರಮ ಶೋಭಿತಂ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಯಶೋ ಭಾಗ್ಯ ತವ ವಶೋ ಲಬ್ಧ ವಿಜಯ ಯಶೋ ಭಾಗ್ಯ ತವ ವಶೋ ಲಬ್ಧ ವಿಜಯ ಧ್ವಜವ ಮೆರೆಸಿದೆ ದಶಮುಖದ ವಿಜಯ ವಿಜಯ ವಧುವಕರ ಪಿಡಿದು ನಲಿದು ದಿಶಯ ಕುಂಭಕರ್ಣ ಉಗ್ರಜ ವಿಜಯ ವಧುವಕರ ಪಿಡಿದು ನಲಿದು ದಿಶಯ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಪ ದಶಮುಖಗೆ ಸರಿ ಸರಿ ಸಮರೆ ಧ್ವಜವ ಮೆರೆಸಿದೆ ದಶಮುಖದ ಸಿರಿಯ ವಿಜಯ ದಶಮುಖದ ಸಿರಿಯ ವಿಜಯ ದಶಮುಖದ ಸಿರಿಯ ವಿಜಯ ಪ್ರಸ್ಥ ಮಹಾಪ್ರಭು ಕುಂಭಕರ್ಣ ವಿಭೀಷಣ ಕುಮಾರ ಇಂದ್ರಜಿತ್ ಜನಕ ಮತ್ತು ಮಂತ್ರಿ ಮಹೋದರರೇ ನವಬ್ರಹ್ಮನಲ್ಲೊಬ್ಬನಾದ ಪೌಲಶ್ಯ ಬ್ರಹ್ಮನ ಮೊಮ್ಮಗನು ಕೈಕಸ ದೇವಿಯ ಗರ್ಭ ಸಂಜಾತನು ವಿಶ್ವ ವಸುವಿನ ಸುಪುತ್ರನು ವಿಶ್ವದ ಹೆಸರಾಂಕಿತ ಅಪ್ರತಿಮ ವೀರನು ಸ್ವಸಾಮರ್ಥ್ಯ ಬಲದಾಳ್ ಸಣ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಒಳಗಾವತಿ ನಗರವನ್ನೇ ಅಣಕಿಸುವಂತ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ನನ್ನ ಕೀರ್ತಿಶಾಲಿಯ ಪರಾಕ್ರಮಕ್ಕೆ ಯಾರ್ಯಾರು ಸರಿದಾಡಿ ಯಾರ್ಯಾರು ಪ್ರಶ್ನ ಸಾರ್ವಭೌಮ ಧೀರ ಧೀರರನ ಭೀಕರ ಸುರವರ ಕಂಠೀವರ ಧೀರ ಧೀರರನ ಭೀಕರ ಸುರವರ ಕಂಠೀವರ ಸೊಗದೆ ತೋರಿಸ ಬಲವು ಸೊಗದೆ ತೋರಿಸ ಬಲವು ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಪರಶಿವನಿಗೆ ಗರ್ವ ಪಡೆದ ಲಂಕಾಧೀಶ್ವರ ಪರಶಿವನಿಗೆ ಗರ್ವ ಪಡೆದ ಲಂಕಾಧೀಶ್ವರ ನಿರುತ ಸೊಗದೆ ತೋರಿಸ ಬಲವು ಧರೇಂದ್ರನಿಗೆ ಜಯ ಜಯ ನಿರುತ ಸೊಗದೆ ತೋರಿಸ ಬಲವು ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ನಿಜ ಪ್ರಭು ನಿಜ ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲೇ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಗಡಗಡನೆ ನಡೆದವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆಹರಿಯ ಉದರವನ್ನು ಹರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆರಿಯನ್ನು ಹಿಡಿಯಲವಾದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಸಾಕು ಪ್ರಹಸ್ತ ಸಾಕು. ಹೊಗಳಿ ಹೊಗಳಿ ನಮ್ಮ ಗ್ರಜನನ್ನು ವನ್ಯಶೂಲಕ್ಕೆ ಹರಿಸಬೇಡ. ನಿಮ್ಮಂತಹವರ ಹೊಗಳಿಕೆಯಿಂದಲೇ ಮತಿಗಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ
ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು. ಬರದೊಳಗೆ ಶಿವರನ್ನು ಕಡಿಯುವ ದೂರದೊಳಗೆ ಬರದೊಳಗೆ ಬರದೊಳಗೆ ಶಿವರನ್ನು ಕಡಿಯುವ ದೂರದೊಳಗೆ ಬರದೊಳಗೆ ಲಕ್ಷ ಗರುಡ ಗಂಧರ್ವರ ಹಿಡಿದು ಗಟ್ಟಿ ಕರೆಯುವೆ ಲಕ್ಷ ಗರುಡ ಗಂಧರ್ವರ ಹಿಡಿದು ಗಟ್ಟಿ ಕರೆಯುವೆ ಬರದೊಳಗೆ ಶಿವರನ್ನು ಕಡಿಯುವ ದೂರದೊಳಗೆ ಬರದೊಳಗೆ ವಿಭೀಷಣ ಏನನ್ನು ನುಡಿಯುತ್ತರೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ಭುವನ ಭೀಕರನು ರಾಕ್ಷಸರಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆಯೂ ನವವ್ಯಾಕರಣ ಪಂಡಿತನು ಆದ ನಮ್ಮಗ್ರಜನನ್ನು ನೀನೇ ಹೇಳ್ತಿರುವ್ಯಾ? ಬರೇ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಬಲ್ಲನು. ಜಗವನ್ನೇ ಸೃಷ್ಟಿಸುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗ ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವುದು. ನವಗ್ರಹಗಳನ್ನೇ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲನ್ನಾಗಿ ಮಾಡಿರುವುದು. ದಿಕ್ ಬಿಟ್ಟು ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಅವನಿಗೊಬ್ಬನಿಗಲ್ಲದೆ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾ ಮುಕ್ಕಣ್ಣ ಶಿವನ ಮುಗ್ಗರಿಸಿ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾದ ಎನ್ನರಸಿ ವರವನಿತ್ತು ಮೂಜಗಳ ನೋಡಿ ಆಶ್ಚರ್ಯ ಪಡುವಂತೆ ಮಾಡಿದ ಈ ದಶಕಂಡ ಸಾರ್ವಭೌಮಗೆ ಅದಾರು ಸಾಟಿ. ಇಂತಹ ನನಗೆ ಸಾಮಾನ್ಯ ವೇದವತಿ ಎಂದು ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ಈ ದಶಕಂಠನು. ನಾನು ಆ ಖಬರ್ದಿಯನ್ನು ಪಂಚಭೂತಗಳಿಗೆ ಒಡೆಯರಾದ ಪರಶಿವನನ್ನು ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದು ಹಾಕಿದ್ದನು. ನಾನು ಸರಿಯಾಗಿ ನುಡಿದಿರಿ ಮಹಾಪ್ರಭು. ನಿಮ್ಮ ನುಡಿಯು ಏಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದಾವ ಜನ್ಮದ ಪುಣ್ಯವೋ, ಯಾವ ದೈವದ ಬಲವೋ, ನಿಮ್ಮಂತವರ ಬಳಿ ಮುಖ್ಯಮಂತ್ರಿ ಆಗಿರುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕಟ್ಟು ಬಟ ವೀರ ಸಿಂಹರೆಂದೆನಿಸಿ ನಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ದರೆಯುಳಿಯುವುದೇ, ಶತ್ರುಗಳು ಎದುರಾಗುವರೇ, ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕನು ವಾಸವಿದ್ದ ಕೈಲಾಸವನ್ನು ತನ್ನ ತೋಳ್ಗಳಿಂದೆತ್ತಿ 14 ಲೋಕಗಳಿಗೂ ಆಶ್ಚರ್ಯವನ್ನುಂಟು ಮಾಡಿದವನು. ದಿಟ್ಟತನದ ಅಸುರ ವೀರ ನಾರಿ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಈಗಿರುವಲ್ಲಿ ನಮಗೆ ಶತ್ರುಗಳಂತಿರೇ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯುದೇವತೆ ಸೋದರಿಯಲ್ಲವೇ? ಅವಳೆಂದಿಗೂ ನಮಗೆ ವಿರೋಧವಿಲ್ಲ. ನಾವು ಮುನಿದು ನಿಂತರೆ ಆ ಮುಕ್ಕಣ್ಣನು ಕೂಡ ಆಶ್ಚರ್ಯ ಪಡುವನು. ಎಚ್ಚರವಿರಲಿ ಲೋಕಗಳಿಗೆ. ಜನಕ, ನಿನ್ನ ಪ್ರಚಂಡ ಪ್ರಭಾವವನ್ನು ವಿವರಿಸುವನು ಕೇಳು. ಸಾಟಿ ಯಾರು ಭುವನದೊಳಗೆ ಹರಿಸ ಮಾರ್ತಾನೆ.
ಜನಕ ಕುಮಾರ ಸಾಟಿ ಯಾರು ಭುವನದೊಳಗೆ ಹರಿಸಮರ್ಥ ನೀನು ಹರಿಸಮರ್ಥ ನೀನು ಹರಿಸಮರ್ಥ ನೀನು ಸಾಟಿ ಯಾರು ಭುವನದೊಳಗೆ ಹರಿಸಮರ್ಥ ನೀನು ಹರಿಸಮರ್ಥ ನೀನು ಹರಿಸಮರ್ಥ ನೀನು ಪರಶಿವ ನಿಂದರವ ಪಡೆದು ದೊರೆಯಲಿದ್ದು ಮೆರೆಯುವೆ ಜನಕ ಕುಮಾರ ಪರಶಿವ ನಿಂದರವ ಪಡೆದು ದೊರೆಯಲಿದ್ದು ಮೆರೆಯುವೆ ಅದಾರ್ಯರು ಇದಾರ್ಯ ಮತಾಂತವನ್ನೇ ತೋರುವೆ ಜನಕ ಕುಮಾರ ಅದಾರ್ಯರು ಇದಾರ್ಯರು ಮರಾಂತವನ್ನೇ ತೋರುವೆ ಸಾಟಿ ಯಾರು ಭುವನದೊಳಗೆ ಹರಿಸಮರ್ಥ ನೀನು ಹರಿಸಮರ್ಥ ನೀನು ಹರಿಸಮರ್ಥ ನೀನು ಜನಕ ಕುಮಾರ ರಾವಣ ಸಾರ್ವಭೌಮ ನಿನ್ನ ಹೆಸರನ್ನು ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷ ರಾಕ್ಷಸ ಸಿದ್ಧ ಸಾಧ್ಯ ಮುನಿ ಮನಾದಿಗಳಾಗಿ ಗಡಗಡಗಡಗಡನೆ ನಡುಗುತ್ತಿರುವರು ಅಲ್ಲದೆ ದಂಡ ವಿಭೂಷಣ ದೇವೇಂದ್ರನಿಗೂ ಮೀಗಿಸುವ ಸಂಪತ್ತು ಈ ಮೂರು ಲೋಕದಲ್ಲಿ ಮತ್ತಾರಿಗಿರುವುದು ಹೌದು ಹೌದು ಕುಂಭಕರ್ಣ, ನಿನ್ನ ಮಾತುಗಳು ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಲು ಸಪ್ತ ಋಷಿಗಳಿಗಾಗಲಿ ದೇವತೆಗಳಿಗಾಗಲಿ ನನ್ನ ಶತ್ರುವಾದ ಅದಾದ ಹರಿಗೂ ಸಾಧ್ಯವಿಲ್ಲ. ರಾವಣೇಶ್ವರ ವಿಭೀಷಣ ವಿಭೀಷಣ ಶಕ್ತಿಗಿಂತಲೇ ಗೆಲ್ಲಬೇಕೆಂಬುದು ಶಕ್ತಿಗಿಂತಲೇ ಗೆಲ್ಲಬೇಕೆಂಬುದು ಮಂದ ಮತಿಗಳ ಮಾತು ಮಂದ ಮತಿಗಳ ವಿಭೀಷಣ ಜಯಲಕ್ಷ್ಮಿ ನಿನ್ನ ಬಳ್ಳೆ ನಿನಗೊಲಿದು ಬರುವವಳೆ ಜಯಲಕ್ಷ್ಮಿ ನಿನ್ನ ಬಳ್ಳೆ ನಿನಗೊಲಿದು ಬರುವವಳೆ ಜ್ಞಾನದ ಸಾಧನೆ ಸಾಫಲ್ಯವೇನೋ ವಿಭೀಷಣ ಜ್ಞಾನದ ಸಾಧನೆ ಸಾಫಲ್ಯವೇನೋ ಆಲಿಸಬಾರದೆನೋ ಮಾತನೋ ಆಲಿಸಬಾರದೆನೋ ಸೋದರ ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ದುಷ್ಕಾರ್ಯಗಳನ್ನು ದಯಿಸಿ ಸತ್ಕಾರ್ಯಗಳನ್ನು ಮಾಡುವವರಿಗೆ ಜಯಲಕ್ಷ್ಮಿಯು ಒಲೆಯವಳು, ಭಗವಂತನು ನಿನ್ನನಾಗುವನು. ವಿಭೀಷಣ, ಈ ನಿನ್ನ ನಿಂದನೆ ನುಡಿಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಹೀಗೆ ಮಾತಾಡಲಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಏನು
ನನ್ನ ತಂಗಿಯಾದ ಶೂರ್ಪನಖ ರೋಧಿಸ್ತಾ ಬರ್ತಿರುವಳಿ. ಹೌದು ಆಕೆಯನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆತನ್ನಿ. ಆಗಬಹುದು. ಅಣ್ಣ ನನ್ನ ಸ್ಥಿತಿ ಹಂಗೆ ಮಾಡ ಮುಗಿಬಿಟ್ಟ ಅವನು ಮೂಗ. ತಂಗಿ, ಏನಿದು? ಯಾರಿಂದ ಇಂಥ ಸ್ಥಿತಿ ಉಂಟಾಯಿತು? ಅಣ್ಣ ಮಾಡಿ ಹಂಗೆ ಮಾಡ ಅವ್ನು ಲಕ್ಷ್ಮಣ ಅಣ್ಣ ಆ ಹೆಣ್ಣು ಕಾಲಿ ಮೂಯ. ತಂಗಿ, ಸರಿಯಾಗಿ ಹೇಳು. ಎಲ್ಲವೋ ಅಕರ ಮಹಾಪ್ರಭು ಮಕರ ಮಹಾಪ್ರಭು ದೇವರು ಸರಿಯಾಗಿ ಕೇಳಿ. ಮಹಾಪ್ರಭು, ದಂಡಕಾರಣ್ಯದಲ್ಲಿ ಮೂರು ಮಾನವರ ಪ್ರದೇಶವಾಗಿರುವುದು ಮಹಾಪ್ರಭು. ಏನು? ರಾಮ, ಅದರಲ್ಲಿ ರಾಮ, ಲಕ್ಷ್ಮಣ ಲಕ್ಷ್ಮಣ ಮತ್ತು ಅವರ ಸೀತೆ. ಏನು? ರಾಮ, ಲಕ್ಷ್ಮಣ, ಸೀತೆ. ಮುಂದೇನಾಯಿತು? ಮಹಾಪ್ರಭು, ಸೀತೆಗೆ ನೋಡಲು ಬಹಳ ಸುಂದರವಾಗಿದ್ದು ಶೂರ್ಪನಖ ದೇವರು ಅವರನ್ನು ವರಸಿಕೊಂಡು ತಮ್ಮ ಬಳಿ ಕಳೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಬಹಳ ಪಟಿಂಗ ಮಹಾಪ್ರಭು. ಆತನು ಇವರ ಮೂಗು ಕಿವಿಗಳನ್ನು ಕೊಯ್ದು ಕಳಿಸಿರುವನು. ಕ್ಷಣದಲ್ಲಿ ನೀಚರ ಜಯಿಸಿದರುವೆ ನಮ್ ಜಾನಕಿಯನ್ನ, ಜಯಿಸಿದರುವೆ ನಮ್ ಜಾನಕಿಯನ್ನ. ದಂಡಲಿ ಶ್ರೀಮನೆರು, ದಂಡಲಿ ಶ್ರೀಮನೆರು, ಬರಲಿ ಬರಲಿ ಗಡಿ ಬಿಡಿ ನಮ್ ಕ್ಷಣದಲ್ಲಿ ನೀಚರ. ಆರನ್ನ ಗೆಲ್ಲುವರಿಲ್ಲದರೆ ತೋರಿ ಒಂದಲ್ವ, ಆರನ್ನ ಗೆಲ್ಲುವರಿಲ್ಲದರೆ ತೋರಿ ಒಂದಲ್ವ. ಬಿಡಿವೆ ನಾಮ್ ನೀಚರ, ಬಿಡಿವೆ ನಾಮ್ ನೀಚರ, ಬರಲಿ ಬರಲಿ ಗಡಿ ಬಿಡಿ ನಮ್ ಕ್ಷಣದಲ್ಲಿ ನೀಚರ ನೀಚರ ನೀಚರ. ಸಲಾರ್ವ ಅಪಮಾನ ಮೋಕ್ಷ ಕುಲ ಧೀಮಂತ ನೆನೆಸಿ ಕನಸು ಮನಸ್ಸಿನಲ್ಲೂ ನಮ್ಮನ್ನು ಸ್ಮರಣೆ ಮಾಡುವವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಈಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸಹೋದರನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ನರಮಾನವರು ಅಗ್ರಜ ಸೋದರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಏನು? ಶಾಂತಿ ಕುಂಭಕರ್ಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ನಿಜ ಹೇಳು. ರಾಮ ಲಕ್ಷ್ಮಣರು ನಿನ್ನನ್ನು ಸುಮ್ಮನೆ ಕಾಸಿಗೊಳಿಸಿದರೆ ನಮ್ಮ ದಂಡಕಾರಣ್ಯದಲ್ಲಿ ನೆಲೆಸಿ ನಮಗನ್ಯಾಯವಾಗಿರುವ ಆ ನರಮಾನವರು ಇನ್ನೆಂತಹ ಬಲಶಾಲಿಯಾಗಿರಬಹುದು. ಮುಚ್ಚು ಬಾಯಿ ಚಿಕ್ಕಪ್ಪ. ನಮ್ಮ ಸೋದರತ್ತೆಗಾದ ಅವಮಾನವನ್ನು ಸ್ಮರಿಸದೆ ಆ ಹೇಳಿ ನರಮಾನವರನ್ನು ಹೊರತಿರುವೆಯ ನಿನ್ನ ನಾಲಿಗೆಯನ್ನು ಸೀಳಿಬಿಡುತ್ತೇನೆ. ಜನಕ, ನನಗೆ ಕೊಡು. ಆ ರಾಮ ಲಕ್ಷ್ಮಣನನ್ನು ಈಗಲೇ ಸಂಹಾರ ಮಾಡಿ ಬಿಡುತ್ತೇನೆ. ಸೋದರಿ ಮಹಾ ಸೌಂದರ್ಯವತಿ ಅಣ್ಣ, ಏನಾದ್ರು ಮಾಯ ಅವನ. ಬಲೆ ಬಲೆ ತಂಗಿ, ನಾಸಿಕ ಹೋದರೂ ಬುದ್ಧಿ ಮಾತ್ರಕ ಚುರುಕಾಗಿ ಏನಿ. ನೀನೀಗಲೇ ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೊ. ನಾನೀಗಲೇ ಅವರನ್ನು ಧ್ವಂಸ ಮಾಡಿ ಆಕೆಯನ್ನು ತರುವೆನು. ಅಣ್ಣ, ಆಮ ಅಕ್ಮಣನ್ನು ಕೊಲ್ಲುವುದೇ ಅಣ್ಣ. ಅವನು ವಂಚಿಸಿ ಅವ್ರನ್ನ. ಈಗ ನಾನು ರೋಷಾವೇಶದಿಂದ ಹೋಗಿ ಆ ರಾಮ ಲಕ್ಷ್ಮಣರನ್ನು ಕೆಣಕುವುದಕ್ಕಿಂತ ಉಪಾಯದಿಂದ ಸೀತೆಯನ್ನು ಆರಿಸಿಕೊಂಡು ಬರುವುದೇ ಒಳ್ಳೆಯದು. ಇದಕ್ಕೆ ಮಾಯತಂತ್ರ ನಿಪುಣನೊಬ್ಬ ಸಹಾಯಕನೊಬ್ಬನನ್ನು ಆರಿಸಬೇಕಲ್ಲ. ಅಂತಹ ಚತುರನು ಆ ದಾವನಿರುವನು. ಮಾವ ಮಾಹಿತಿ ಮಾವ. ಬಲೆ ಬಲೆ ಸಹೋದರಿ, ಒಳ್ಳೆಯ ಉಪಾಯವನ್ನು ಹೇಳಿದೆ. ಯಾರಲ್ಲಿ? ಏನಪ್ಪಣೆ? ಮಾವರಾದ ಮಾರೀಚನನ್ನು ಬರೆ ಮಾಡಿ ಕರೆಸಲು ಕಾರಣವೇನು? ಮಾವ ಕುಳಿತುಕೊಳ್ಳಿ. ನೀಗಲೇ ಸಾರಂಗ ರೂಪವನ್ನು ಧರಿಸಿ ಪಂಚವಟಿ ತೀರದಲ್ಲಿ ಸುಳಿದಾಡುತ್ತಾ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗು. ರಾವಣೇಶ್ವರ, ಈ ಇಳೆಯ ವಯಸ್ಸಿನಲ್ಲಿ ಇಂತಹ ಪಾಪ ಕಾರ್ಯವನ್ನು ಮಾಡಿ ನಾನು ಬದುಕಲಾರೆ. ನಾನಿನ್ನು ಬರುತ್ತೇನೆ. ನಿಲ್ಲು ಮಾವ. ರಾವಣೇಶ್ವರ, ನಿನ್ನಿಚ್ಛೆಯಂತೆ ನಾನು ಈಗಲೇ ಪಂಚವಟಿಯ ತೀರಕ್ಕೆ ಹೋಗಿ
ನಾನು ಸಾರಂಗ ರೂಪವನ್ನು ಧರಿಸಿ ಸುಳಿದಾಡುವೆನು. ನನ್ನ ಮೇಲೆ ಮೋಹಿತರಾದ ಸೀತೆಯು ನನ್ನನ್ನು ಅಪೇಕ್ಷೆ ಪಡಲು ರಾಮಲಕ್ಷ್ಮಣರನ್ನು ಬಹುದೂರ ಕೊಂಡೊಯ್ಯುವನು. ತದನಂತರ ನಿನ್ನ ಮನದಂತೆ ಮಾಡ. ಕುಂಭಕರ್ಣ ಅಗ್ರಜ ನಡೆಯಿರಿ, ಸೀತಾಪಹರಣ ಮಾಡೋಣ. ಆಲಿಸು ನೀಲಾಂಜನಿ ನಯನ ವನವೀರಾಯಮಾನನೆ. ಆಲಿಸು ನೀಲಾಂಜನಿ ನಯನ ವನವೀರಾಜಮಾನನೆ. ಆಲಿಸು ಕಾಂತನಿ ಮೃಗವಿದ ನೀ ತಂದು ಕಾಂತನೆ ಮೃಗವಿದ ನೀ ತಂದು ಕೊಟ್ಟರೆ ನಾ ತೋಷದಿಂದಿರುವೆ. ವನವೀರಾಜಮಾನನೆ ನಾ ತೋಷದಿಂದಿರುವೆ. ವನವೀರಾಜಮಾನನೆ. ಆಲಿಸು ನೀಲಾಂಜನಿ ನಯನ ವನವೀರಾಜಮಾನನೆ. ಆಲಿಸು ಕಂಡದ ಬಯಸುವ ಚಂಡಿನಿ ನನ್ನದಿ. ಕಂಡದ ಬಯಸುವ ಚಂಡಿನಿ ನನ್ನದಿ. ಕಂಡದ ಬಯಸುವ ಚಂಡಿನಿ ನನ್ನದಿ. ತಂದು ಕೊಡಿರಿ ಮೃಗವ ವನವೀರಾಜಮಾನನೆ. ತಂದು ಕೊಡಿರಿ ಮೃಗವ ವನವೀರಾಜಮಾನನೆ. ಆಲಿಸು ನೀಲಾಂಜನಿ ನಯನ ವನವೀರಾಜಮಾನನೆ. ಆಲಿಸು ಆಲಿಸು ಆಲಿಸು. ಆರ್ಯಪುತ್ರ, ಸೀತಾ, ಆ ಮೃಗವನ್ನು ನೋಡಿದ್ದೀರಾ? ಅದೆಷ್ಟು ಮನೋಹರವಾಗಿರುವುದು. ಆ ಮೃಗವನ್ನು ನನಗೆ ಹಿಡಿದುಕೊಟ್ಟರೆ ಬೇಸರವಾದ ಸಮಯದಲ್ಲಿ ಅದರೊಡನೆ ಆಟವಾಡಿಕೊಂಡು ನನ್ನ ಬೇಸರವನ್ನು ಕಳೆದುಕೊಳ್ಳುವೆನು. ಸೀತಾ, ಆ ಕೊಂಬಣ್ಣದ ಮೃಗವನ್ನು ನೀನು ಎಲ್ಲಿಯಾದರೂ ನೋಡಿರುವೆಯಾ? ಹೌದು ಸ್ವಾಮಿ, ಆ ಮೃಗವನ್ನು ನೋಡಿದ ಕ್ಷಣ ನನ್ನ ಮನಸ್ಸೆಲ್ಲವೂ ಆ ಮೃಗದಲ್ಲೇ ನೆಲೆಸಿರುವುದು. ಏನು, ನಿನ್ನ ಮನಸ್ಸೆಲ್ಲವೂ ಆ ಮೃಗದ ಮೇಲೆ ಲೀನವಾಗಿರುವುದೇ? ಅಂದ ಮೇಲೆ ನನ್ನ ಮೇಲೆ ನನಗೆ ಮನಸ್ಸಿಲ್ಲವೇ? ಸ್ವಾಮಿ, ಹಾಗೆಲ್ಲಬೇಡಿ. ನನಗೆ ಆ ಮೃಗವನ್ನು ತಂದು ಕೊಟ್ಟರೆ ಬೇಸರವಾದ ಸಮಯದಲ್ಲಿ ಅದರೊಡನೆ ಆಟವಾಡಿಕೊಂಡು ನನ್ನ ಬೇಸರವನ್ನು ಕಳೆದುಕೊಳ್ಳುವೆನು. ಸೀತಾ, ಬೇಡ ಸೀತಾ, ಆ ಮೃಗವನ್ನು ನೀನು ಬಯಸಬೇಡ. ಮಾಯಾ ಮೃಗವನೀನಿದ ಮಾಯಾ ಮೃಗವನೀನಿದ ನೋಡಿ ಬಯಸುವೆಗೆ ಇದ ಮಾಯಾ ಮೃಗವನೀನಿದ. ದಾನವ ಮಾಯೇ ಸೀತಾ 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 ದಾನವ ಮಾಯೆ ಪ್ರೇಮ ಜಾಯೆ. ಹೌದು ಸೀತಾ, ದಾನವ ಮಾಯೆ ಪ್ರೇಮ ಜಾಯೆ.
ಮಾಯೆ ಪ್ರೇಮ ಜಾಯೆ ನಿಜವನ ರೂಕುವೆ ತಿಳಿಯದ ನಿಜವನು ಅರುಕುವೆ ತಿಳಿಯದ ನಿಜವನು ಗರುಕುವೆ ತಿಳಿಯದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆಗೆ ಕೇಳಿದ ಮಾಯಾ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ. ಸೀತಾ, ಮಿಂಚಿನಂತೆ ಕಂಡರೂ ಕಾಣದಂತೆ ಮಾಯವಾಗುತ್ತಿರುವ ಆ ಮೃಗವನ್ನು ಹಿಡಿಯುವುದು ಬಹಳ ಕಷ್ಟ ಸಾಧ್ಯ. ಅಲ್ಲದೆ ರಾಕ್ಷಸಮಯವಾದ ಈ ಅರಣ್ಯದಲ್ಲಿ ಅದರ ಚಿಂತೆ ನಮಗೆ ಬೇಡ. ಪ್ರಾಣೀಶ್ವರ, ತಂದುಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಕಲ್ಪನೆಯು ಮೂಡುವುದು ಸಹಜ ತಾನೇ. ಆ ಮೃಗವನ್ನು ತಂದುಕೊಡದ ಪಕ್ಷದಲ್ಲಿ ನಾನು ಖಂಡಿತವಾಗಿ ಆಹಾರಾದಿಗಳನ್ನು ಮುಟ್ಟುವುದೇ ಇಲ್ಲ. ಜಾನಕಿ, ಈ ಅಲ್ಪ ವಿಚಾರಕ್ಕಾಗಿ ಇಂತಹ ಮಾತೇಕೆ? ಅಮ್ಮ, ಇಲ್ಲಿ ಅನೇಕ ಜನ ರಾಕ್ಷಸರಿರುವರು. ಇದನ್ನು ನೋಡಿದರೆ ರಾಕ್ಷಸರ ಮಾಯೆಯೇ ಇರಬೇಕು. ದಯಮಾಡಿ ಇದನ್ನು ಬಯಸಬೇಡಿ ತಾಯಿ. ಲಕ್ಷ್ಮಣನ ಮಾತು ಸತ್ಯ ಸೀತಾ. ಇದರಿಂದ ಮುಂದೆ ಅನೇಕ ಕಷ್ಟಗಳು ಬಂದರೂ ಸಹ ಬರಬಹುದು. ಆದ್ದರಿಂದ ಆ ಮೃಗದ ಚಿಂತೆ ನಮಗೆ ಬೇಡ. ಸ್ವಾಮಿ, ಆ ಮೃಗದಿಂದ ಏನೇ ಕಷ್ಟ ಬಂದರೂ ಅನುಭವಿಸಲು ನಾನು ಸಿದ್ಧವಾಗಿರುವೆನು. ದಯಮಾಡಿ ಆ ಮೃಗವನ್ನು ನನಗೆ ತಂದು ಕೊಡುವಿರಾ? ಲಕ್ಷ್ಮಣ, ಅಣ್ಣ, ಆ ಮೃಗವನ್ನು ನಾನು ಹಿಡಿದು ತರುವೆನು. ಒಂದು ವೇಳೆ ರಾಕ್ಷಸಮಯವಾಗಿದ್ದರೆ ಆ ಮಾಯಾವಿಯನ್ನು ಬಲಿಯಕ್ಕೆ ಬರುತ್ತೇನೆ. ನಾನು ಬರುವವರೆಗೂ ನೀನು ಜಾನಕಿಯನ್ನು ಜಾಗೃತಿಯಾಗಿ ನೋಡಿಕೊ. ಅಣ್ಣ, ಈ ಅಲ್ಪ ಕಾರ್ಯಕ್ಕೆ ತಾವು ದಯಮಾಡಿಸಬೇಕೆ? ನಾನೇ ಹೋಗಿ ಆ ಮೃಗವನ್ನು ಹಿಡಿದು ತರುವೆನು. ಅಪ್ಪಣೆಯಾಗಲಿ. ಬೇಡ ಲಕ್ಷ್ಮಣ, ನಾನೇ ಹೋಗಿ ಆ ಮೃಗವನ್ನು ಹಿಡಿದು ತರುತ್ತೇನೆ. ನೀನು ನಾನು ಬರುವವರೆಗೂ ಜಾನಕಿಯನ್ನು ಜಾಗೃತಿಯಾಗಿ ನೋಡಿಕೊ. ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೆಯಾ ನೀನು ಅಗ್ರಜನ ಆರ್ಥ ಧ್ವನಿಯು? ನನ್ನ ಸ್ವಾಮಿಗೆ ಏನು ಕೀಡು ಸಂಭವಿಸಿರುವುದೋ ಏನು? ಬೇಗನೆ ಹೋಗು, ಬೇಗನೆ ಹೋಗು, ನಿಮ್ಮ ಅಣ್ಣನಿಗೆ ಸಹಾಯಕನಾಗು. ಅಮ್ಮ, ರಾಮಚಂದ್ರನಿಗೆ ಅಪಜಯವೆಂದರೇನು? ಯಾರೋ ಮಾಯಾವಿ ರಾಕ್ಷಸರು ನಮ್ಮನ್ನು ವಂಚಿಸಲು ಈ ರೀತಿ ಮಾಡಿರೋರು. ತಾವು ಭಯಪಡಬೇಡಿ ತಾಯಿ, ಧೈರ್ಯವಾಗಿರಿ. ಇಲ್ಲ, ಇದು ನನ್ನ ಸ್ವಾಮಿಯ ದೊನೆಗೆ ಹೊರತು ಅನ್ಯತಾ ಅಲ್ಲ. ಬೇಗನೆ ಹೋಗು, ಬೇಗನೆ ಹೋಗಿ ನಿಮ್ಮ ಅಣ್ಣನಿಗೆ ಸಹಾಯಕನಾಗು. ತಾಯಿ, ಈ ಅರಣ್ಯದಲ್ಲಿ ತಮ್ಮೋರ್ವರನ್ನು ಬಿಟ್ಟು ಹೋಗಲಾರೆನು. ನಿಮ್ಮನ್ನು ಬಿಟ್ಟು ಹೋದರೆ ರಾಕ್ಷಸರಿಂದ ಖಂಡಿತ ತೊಂದರೆ ಸಂಭವಿಸುವುದು. ಈ ವಿಷಯದಲ್ಲಿ ಮಾತ್ರ ಮನ್ನಿಸಿ. ಅಲ್ಲದೆ ರಾಮನ ಆಜ್ಞೆಯನ್ನು ಮೀರಿದಂತಾಗುವುದು. ತಾವು ಭಯಪಡಬೇಡಿ ತಾಯಿ, ಧೈರ್ಯವಾಗಿರಿ. ಏನು ಎಂದು ನನ್ನ ಮಾತಿಗೆ ವಿರುದ್ಧವಾಡದ ನೀನು? ಇಂದು ನಿಮ್ಮ ಅಣ್ಣನು ಕೇಡುಗೆ ಆಹುತಿಯಾಗುತ್ತಿದ್ದರು ಅತ್ತಿಗೆಯನ್ನು ಬೇಯಿಸಿಕೊಂಡು ಇಲ್ಲೇ ನಿಂತಿರುವಿಯಾ? ಛೀ! ರಾಮಚಂದ್ರ ಸರಳಿನ ತೆರಲಿ ಕರ್ಣಯುಗಳ ಹಿರಿಯುತ್ತಿರ್ಪು ಜನಕ ಜಯ ಕಠಿಣ ನುಡಿಗಳ ಕೇಳಿ ಜನಕ ಜಯ ಕಠಿಣ ನುಡಿಗಳ ಕೇಳಿ ಹರಣ ಹೋಗಲಿಲ್ಲವ ಕಟ ಹಕಟ ಹಕಟ ಅಮ್ಮ, ನಿಮ್ಮ ಬಾಯಿಂದ ಇಂತಹ ಕಠೋರವಾದ ನುಡಿಗಳೇ? ವನದೇವತೆಗಳಿರ ನನ್ನ ಸತ್ಯಕ್ಕೆ ನೀವೇ ಸಾಕ್ಷಿ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮಾದೇವರನ್ನು ನೀವೇ ಕಾಪಾಡಬೇಕು. ಅಮ್ಮ, ನಾನಿನ್ನು ಹೋಗಿ ಬರುವೆನು ತಾಯಿ. ಅಮ್ಮ, ಇಲ್ಲಿ ಸಪ್ತಋಷಿ ಕೆರೆಗಳನ್ನು ಬರೆಯುವೆನು. ಇದನ್ನು ದಾಟಿ ಯಾವ ಕಾರಣಕ್ಕೂ ಹೊರಗೆ ಬರಕೂಡದು ತಾಯಿ. ಹಾಗೆ ಆಗಲಿ.
ನಾನಿನ್ನು ಹೋಗಿ ಬರುವೆನು ತಾಯಿ. ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಶಂಭೋ ಮಹಾದೇವ ಮಹಾದೇವ ತವ ಪಾಶ ಈ ಸಮದೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಢಮ 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 ಢಮರುಗದರಲ್ಲೇ ನಾಟ್ಯದೋಲ್ಲೇ ಢಮ 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 ಢಮರುಗದರಲ್ಲೇ ನಾಟ್ಯದೋಲ್ಲ ಶಿವನೇ ಲೋಕವನ್ನೆಲ್ಲವ ಪಾಲಿಪ ದೇವನೇ ತುಂಬೋ ಮಹಾದೇವ ಮಹಾದೇವ ಲೋಕವನ್ನೆಲ್ಲವ ಪಾಲಿಪ ದೇವನೇ ಕಾಲ ಕಲಹರನೇ ಕಾಮಿತಾತ ಪ್ರಭುವೇ ಭವ ಪಾಶನಾಥ ಈ ಸಮದೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಮಹಾದೇವ ಕರದಿಕ ಪಾಲವ ಪಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಕರದಿಕ ಪಾಲವ ಪಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣಯ ಕರುಣೆಯುಗಲಿ ಅನ್ನಪೂರ್ಣಯ ಕರುಣೆಯುಗಲಿ ದಾರಿದ್ರವಕ ನೀಗಿದನೇ ದಾರಿದ್ರವತ ನೀಗಿದನೇ ಕಾಮಗಾನ ಪ್ರಿಯ ಶಂಕರನೇ ಕಾಮಗಾನ ಪ್ರಿಯ ಶಂಕರನೇ ಭವ ಪಾಶನಾಥ ಈ ಸಮದೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭದ್ರೇ ನಿನಗೆ ಮಂಗಳವಾರ. ಪೂಜ್ಯರೇ, ನನ್ನ ಮೈದ್ನಾದ ಲಕ್ಷ್ಮಣನು ನನ್ನ ಕಾಂತನಾದ ರಾಮಚಂದ್ರು ಇಲ್ಲೇ ಹೋಗಿರುವರು. ಅವರು ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸುವೆವು. ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದಿ. ಹಾಗೆ ಹಾಗೆ ಎಂತಹ ಗಿಜ್ಜಾಲಿ ಲಕ್ಷ್ಮಣ, ಮೆಚ್ಚಿನ ಭಕ್ತಿಗೆ ಸಪ್ತ ಋಷಿಗಳ ಗೆರೆಗಳನ್ನೇ ಪ್ರತಿಷ್ಠಾಪಿಸಿರುವೆಯಲ್ಲ, ಲೋಕವೇ ಅಚ್ಚರಿಪಡುವುದು. ಇರಲಿ ಸೀತಾ, ನೀನಂತಹ ಸೌಂದರ್ಯವತಿ, ಈ ನಿನ್ನ ಸೌಂದರ್ಯವನ್ನು ನೋಡಿತಾನೆ ಆ ನನ್ನ ಅಜಾತ ಶತ್ರುವಾದ ಹರಿಯೂ ಸಹ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕಂತಹ ರೂಪವೇ ಸರಿ. ಈ ನಿನ್ನ ರೂಪಕ್ಕೆ ಬೆರಗಾದ ನಾನು ಅಂದು ನಿನ್ನ ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಹತ್ತಲು ಹೋಗಿ ಮುಗ್ಗರಿಸಿದಾಗ ಉಪ್ಪರಿಗೆ ಮೇಲ್ ಕುಳಿತು ಕರಚಾಳ ಮಾಡಿ ಬೆಕ್ಕಲ್ಲವೇ ಅದರ ಸೇಡಿಗೋಸ್ಕರವಾಗಿಯೇ ಇಂದು ನಿನ್ನ ಅಪಹರಣ. ಎಂದು ನನ್ನ ತಂಗಿ ಶೂರ್ಪಣಖ
ದಂಡಕಾರಣ್ಯದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಿರುವಾಗ ಆಕೆಯ ಕಿವಿ ಮೂಗುಗಳನ್ನು ಛೇದಿಸಿ ಅವಮಾನಪಡಿಸಿದಾಗ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ, ಗೊತ್ತು. ಸಹಸ್ರ ಖಡ್ಗಗಳ ಏಕಕಾಲದಲ್ಲಿ ನನ್ನನ್ನು ಛೇದಿಸಂತಾಗುತ್ತಿದೆ ಎಂದು ನಿನ್ನ ಅಪಹರಣಕ್ಕೋಸ್ಕರವಾಗಿ ನನ್ನ ಮಾವನಾದ ಮಾರೀಚನನ್ನು ರಾಮಬಾಣಕ್ಕೆ ತುತ್ತಾಗುವಂತೆ ಮಾಡಿದ್ದೇನೆ. ಮಾವ, ನನ್ನನ್ನು ಕ್ಷಮಿಸಿಬಿಡು. ನನ್ನ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಇಂದು ನಿನ್ನನ್ನು ರಾಮಬಾಣಕ್ಕೆ ತುತ್ತಾಗುವಂತೆ ಮಾಡಿದ್ದೇನೆ. ನನ್ನನ್ನು ಮನ್ನಿಸಿಬಿಡು ಮಾವ. ಸೀತಾ, ಇದೆಲ್ಲದರ ಸೇಡಿಗೋಸ್ಕರವಾಗಿ ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ನನ್ನ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನ ಬಹುದಿನಗಳ ಬಯಕೆಯನ್ನು ಈಡೇರಿಸಿಕೊಳ್ಳಿ. ಬೇಳೆಯು ಬಹಳವಾದಂತೆ ಭಾಸವಾಗುತ್ತಿದೆ. ಇದೇನು ನನ್ನ ಕಣ್ಣುಡಿಗಳು ಕೈಕಾಲುಗಳು ಕಂಪಿಸುತ್ತಿರುವವು. ಆಹಾರದಲ್ಲಿ ಕಾಗೆ ಗೃದ್ಧಾಜ್ಞಗಳ ಛೇತ್ಕಾರ ಧ್ವನಿ ಕೇಳಿ ಬರುತ್ತಿರುವುದು. ನನ್ನ ಬಾಳಿನ ಕಾರ್ಮೋಡವೇ ಕವಿದಂತೆ ಭಾಸವಾಗುತ್ತಿರುವುದಲ್ಲ. ಈ ಸುವರ್ಣ ಲಂಕಾಧೀಶ್ವರ ದಶಕಂಠ ರಾವಣನಿಗೆ ಶಕುನಗಳ ಭಯವೇ? ಇರಲಿ, ಬೇಳೆಯು ಬಹಳವಾದಂತಿದೆ. ನಾನು ಹೇಗಾದರೂ ಮಾಡಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಲೇಬೇಕು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಭದ್ರೇ, ಬೇಗನೆ ಭಿಕ್ಷೆಯನ್ನು ನೀಡು. ಹಸಿವಿನ ತಾಪವನ್ನು ತಾಳಲಾರದೆ ಕಂಗೆಟ್ಟಿದೆ. ಭದ್ರೇ, ಬೇಗ ಬಂದು ಭಿಕ್ಷೆಯನ್ನು ನೀಡು. ಪೂಜ್ಯರೇ, ಇಲ್ಲಿ ನನ್ನ ಮೈದ್ನಾದ ಲಕ್ಷ್ಮಣನು ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿರುವನು. ಇದನ್ನು ನಾನು ದಾಟಿ ಬರುವಂತಿಲ್ಲ. ನೀವೇ ಬಂದು ಸ್ವೀಕರಿಸಿ. ನನ್ನಂತಹ ಯತಿಗಳಿಗೂ ಸಪ್ತಋಷಿಗಳ ಆಜ್ಞೆ? ನನಗೆ ನಿಲ್ಲಲೇ ತ್ರಾಣವಿಲ್ಲದಂತಾಗಿದೆ. ನೀನಾಗೆ ನನ್ನ ಬಳಿ ಬಂದು ಭಿಕ್ಷೆಯನ್ನು ನೀಡಿದರೆ ಸರಿ. ಇಲ್ಲವಾದರೆ ನಾನೊಂದು ವೇಳೆ ಹಸುವಿನ ತಾಪದಿಂದ ಈ ನಿನ್ನ ಕುಟೀರದಲ್ಲಿ ಸಾವನ್ನಪ್ಪಿದ್ದೆ ಆದರೆ ನಿನಗೆ ಬ್ರಹ್ಮತ್ಯ ದೋಷವು ಪ್ರಾಪ್ತವಾಗುವುದು. ನೀನಾಗೆ ಬಂದು ನೀಡುವೆಯೋ ಇಲ್ಲ ನಿನಗೆ ಶಾಪ. ಸ್ವಲ್ಪ ನಿಧಾನಿಸಿರಿ, ನಾನೇ ಬಂದು ಹೇಗೆ ಬಂದು ಭಿಕ್ಷೆಯನ್ನು ನೀಡಿ. ಇದು ಸ್ವೀಕರಿಸಿ. ಇನ್ನೂ ಸ್ವಲ್ಪ ಮುಂದೆ ಬಾ, ಇನ್ನೂ ಸ್ವಲ್ಪ ಮುಂದೆ ಬಾ, ಇನ್ನೂ ಸ್ವಲ್ಪ ಮುಂದೆ ಬಾ. ಇದೋ ನೋಡು ಪೌಲಸ್ಯ ವಂಶದಿ ಕಲಶಾಂಬುದಿ ಚಂದ್ರ. ಇದೋ ನೋಡು ಸುಪ್ರಚಂಡ ಭೀಕರನ. ಇದೋ ನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ. ರಾಮಚಂದ್ರ, ನನಗೆ ಮುಂದೇನು ಗತಿ? ಮುಂದೆ ಈ ರಾವಣನೇ ಗತಿ. ಅಯ್ಯೋ ರಾಮಚಂದ್ರ, ಲಕ್ಷ್ಮಣ, ನನ್ನನ್ನು ಕಾಪಾಡುವರಾರು ಇಲ್ಲವೇ? ಇನ್ನೆಲ್ಲಿ ರಾಮನು? ನಿನ್ನನ್ನು ಕಾಪಾಡುವನು ನಾಳೆ. ನಡೆ, ಇಲ್ಲವಾದರೆ ಬಲತ್ಕರಿಸಿ ಸೆಳೆದುಕೊಳ್ಳುವನು. ಅಯ್ಯೋ ಪೂಜ್ಯರಾದ ದಶರಥ ಚಕ್ರವರ್ತಿಗಳೇ, ನೀವಾದರೂ ನನ್ನನ್ನು ಕಾಪಾಡಬಾರದೆ, ನೀವಾದರೂ ನನ್ನನ್ನು ಕಾಪಾಡಬಾರದೆ. ನಾನು ದಶರಥ ಚಕ್ರವರ್ತಿಯ ಸೊಸೆಯು. ನನ್ನ ಸ್ವಾಮಿಯು ಇಲ್ಲದ ವೇಳೆಯಲ್ಲಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ನೀವಾದರೂ ನನ್ನನ್ನು ರಕ್ಷಿಸಬಾರದೆ? ಓ ನೀಚ, ಶ್ರೀರಾಮಚಂದ್ರನು ಇಲ್ಲದೆ ಇರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವೆಯೋ? ಯಾರು ನೀನು? ನಾನು ಲಂಕೇಶ್ವರನಾದ ರಾವಣೇಶ್ವರನು. ಈಕೆಯು ನನ್ನ ಪತ್ನಿ. ಛೀ ಪಾಪಿ, ಈತನು ಸುಳ್ಳನ್ನು ಹೇಳುತ್ತಿರುವನು. ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಕಾಂತನು ಇಲ್ಲದ ವೇಳೆಯಲ್ಲಿ ಈ ನೀಚನು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸಿ ಪಕ್ಷಿರಾಜ. ಮೊದಲು ನೀನು ನನ್ನೊಡನೆ ಹೋರಾಡಿ ನಂತರ ನೀನು ಇಲ್ಲಿಂದ ಮುಂದೆ ಹೋಗಬಹುದು. ಪಕ್ಷಿ ಅಲ್ಲ, ಇದನ್ನು ಉಪಾಯದಿಂದಲೇ ಗೆಲ್ಲಬೇಕು. ಎಲ್ಲವೋ ಪಕ್ಷಿರಾಜ, ನಮ್ಮ ಜೀವದ ನೆಲೆಯನ್ನು ತಿಳಿದು ಯುದ್ಧ ಮಾಡೋಣ. ಹಾಗೆ ಆಗಲಿ. ಮೊದಲು ನಿನ್ನ ಜೀವನದಲ್ಲಿ ಎಲ್ಲಿರುವುದೆಂದು ಹೇಳು. ನನ್ನ ಜೀವನದಲ್ಲಿ ನನ್ನ ಎಡಗಾಲಿನ ಉಮ್ಮಿಷ್ಟದಲ್ಲಿರುವುದು. ನಿನ್ನ ಜೀವನದಲ್ಲಿ ಎಲ್ಲಿರುವುದು ಹೇಳು. ನನ್ನ ಜೀವನದಲ್ಲಿಯೂ ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು.
ಸಿದ್ಧರಾಗುವವರು ಸಿದ್ಧರಾಗುವುದಕ್ಕೆ ಅಯ್ಯೋ ಪಕ್ಷಿರಾಜ, ನನ್ನನ್ನು ಕಾಪಾಡಲು ಬಂದು ನಿನಗೂ ಇಂತಹ ದುರ್ವ್ಯವಸ್ಥೆ ಉಂಟಾಯಿತು. ನನ್ನ ಸ್ವಾಮಿಗೆ ಈ ವಿಚಾರವು ತಿಳಿಯುವವರೆಗೂ ನಿನ್ನ ಪ್ರಾಣವು ಹೋಗದಿರಲಿ, ನಿನ್ನ ಪ್ರಾಣವು ಹೋಗದಿರಲಿ. ಜಾನಕಿ, ಈಗಲಾದರೂ ತಿಳಿದೆ ನನ್ನ ಪರಾಕ್ರಮವು. ರಥವು ಸಿದ್ಧವಾಗಿರುವುದು, ಜಾಗ್ರತೆ ಆಗಿ ಹೊರಡು. ಹಾ ಲಕ್ಷ್ಮಣ, ಹಾ ಸೀತಾ ಎಂದು ಪ್ರಾಣ ಬಿಟ್ಟಿತ್ತಲ್ಲ, ಕಾರಣವೇನಿರಬಹುದು? ಈ ಆರ್ತ ಧ್ವನಿ ಏನಾದರೂ ಸೀತಾ ಲಕ್ಷ್ಮಣರಿಗೆ ಕೇಳಿಸಿದ್ದರೆ ಅದೆಷ್ಟು ಹಂಬಲಿಸುವರೋ ಕಾಣೆ. ನಾನು ಊಹಿಸಿದಂತೆ ಲಕ್ಷ್ಮಣನು ಈ ಮಾರ್ಗವಾಗಿ ಬರುತ್ತಿರುವನು. ಲಕ್ಷ್ಮಣ ಅಣ್ಣ, ಸೀತೆಯೋರ್ವಳನ್ನೇ ಬಿಟ್ಟು ಇಷ್ಟೊಂದು ಅವಸರವಾಗಿ ಬರಲು ಕಾರಣವೇನು ಲಕ್ಷ್ಮಣ? ಅಣ್ಣ, ತಮ್ಮ ಧ್ವನಿಯಂತೆಯೇ ದೀನಧ್ವನಿಯು ಕೇಳಿ ಬರಲು ಮಾತೆಯವರು ಹೆದರಿ ನನ್ನನ್ನು ಕಳುಹಿಸಿದರು. ಆದರೂ ಲಕ್ಷ್ಮಣ, ಸೀತೆಯೋರ್ವಳನ್ನೇ ಬಿಟ್ಟು ನೀನು ಬರಬಹುದೇ? ಮಾತೆಯವರು ಕಠೋರವಾದ ನುಡಿಗಳನ್ನು ಆಡಿದ್ದರಿಂದ ಬರಬೇಕಾಯ್ತಣ್ಣ. ಅನರ್ಥವಾಯಿತು ಲಕ್ಷ್ಮಣ. ನಡೆ, ಜಾಗೃತಿಯಾಗಿ ಹೋಗೋಣ. ನಡೆ ಅಣ್ಣ. ಜಾನಕಿ, ಅಮ್ಮ. ಮನೋಹರೇ, ತಾಯಿ. ವೈದೇಹಿ, ಅಮ್ಮ. ಈ ಪರ್ಣಶಾಲೆಯಲ್ಲಿ ಏನಾದರೂ ಮಲಗಿರಬಹುದೇ? ಸೀತಾ, ಜಾನಕಿ, ಅಮ್ಮ. ನನ್ನನ್ನು ಭ್ರಾಂತಿಗೊಳಿಸಲೋಸ್ಕರವಾಗಿ ಈ ರೀತಿ ಮಾತನಾಡದೇ ಇರಬಹುದೇ? ಸೀತಾ, ಏನಿದು ಪ್ರತ್ಯುತ್ತರವೇ ಇಲ್ಲವಲ್ಲ? ಲಕ್ಷ್ಮಣ, ಅಣ್ಣ, ಆ ನದಿ ತೀರದಲ್ಲಿ ಏನಾದರೂ ಇರುವಳನ್ನು ಹೋಗಿ ನೋಡಿ ಬಾ. ಆಗಲಿ ಅಣ್ಣ. ಜನಕರಾಜ ಸುತೆ ಅವನಿಜ ಭೂಸುತೆ ಸೀತಾ ಸೀತಾ ಪರಖಿತ ಸಾಧನ ತರುವೇಲತೆಗೆ ಪರಖಿತ ಸಾಧನ ತರುವೇಲತೆಗೆ ಅರಳಿದ ಸುಮಗಳೇ ಕಾಣಿರ ಸೀತೆಯ ಅರಳಿದ ಸುಮಗಳೇ ಕಾಣಿರ ಸೀತೆಯ ಸೀತಾ ಜಾನಕಿ ಪರಿಮಳ ಬೆರೆಸಿ ಮನವಾ ತಣಿಸಿ ಸೀತಾ ಸೀತಾ ಜಾನಕಿ ಪರಿಮಳ ಬೆರೆಸಿ ಮನವಾ ತಣಿಸಿ ಪರಿಮಳ ಬೆರೆಸಿ ಮನವಾ ತಣಿಸಿ ಸುಳ
ಸುಳಿಯುವ ಮಾರುತ ಕಾಣಿದ ಸೀತೆಯ ಸುಳಿಯುವ ಮಾರುತ ಕಾಣಿದ ಒಲುಮೆಯ ಕಲಿಸಿ ನಲುಮೆಯ ನಲಿಸಿ ನಾಟ್ಯವಾಡುವ ನವಿಲೆ ಒಲುಮೆಯ ಕಲಿಸಿ ನಲುಮೆಯ ನಲಿಸಿ ನಾಟ್ಯವಾಡುವ ನವಿಲೆ ಶ್ರೀಲತಾಂಗಿಯನ್ನಂಗ್ರಿಯ ಸಂಗಾತಿ ಶ್ರೀಲತಾಂಗಿಯನ್ನಂಗ್ರಿಯ ಸಂಗಾತಿ ಎಲ್ಲಿ ಕಳೆಂದು ಕಾಣಿದ ನನ್ನ ಮುದ್ದು ಸೀತೆಯ ಸೀತಾ ಸೀತಾ ಆ ಜಾನಕಿ ಎಲ್ಲಿರುವೆ ಸೀತಾ ಎಲ್ಲಿರುವೆ? ಅಣ್ಣ, ಮಾತೆಯವರು ಅಲ್ಲಿಯೂ ಕಾಣುತ್ತಿಲ್ಲವಣ್ಣ. ಅನರ್ಥವಾಯಿತು ಲಕ್ಷ್ಮಣ, ಅನರ್ಥವಾಯಿತು. ನಾನು ಮೊದಲೇ ಹೇಳಿದಲ್ಲವೇ ರಾಕ್ಷಸರ ಹಾವಳಿ ಎಂದು. ನೀನು ಆಕೆಯೋರ್ವಳನ್ನೇ ಬಿಟ್ಟು ಬರಬಹುದೇ ಲಕ್ಷ್ಮಣ? ಅಯೋಧ್ಯೆಗೆ ಹೋದ ನಂತರ ಮಾತೆಯವರು ಜನಕನು ಸೀತೆ ಎಲ್ಲಿ ಎಂದು ಕೇಳಿದರೆ ಏನು ಹೇಳಿದೆ ಲಕ್ಷ್ಮಣ, ಏನು ಹೇಳಿದೆ? ಅಣ್ಣ, ನಮ್ಮನ್ನೇನಾದರೂ ಹುಡುಕಿಕೊಂಡು ಈ ಕಾಡು ದಾರಿಯನ್ನೇನಾದರೂ ಅನುಸರಿಸಿರಬಹುದೇ? ನೋಡೋಣ ಬನ್ನಿ. ನಡೆ. ನಿನ್ನ ಆರು ಕದ್ದೊಯ್ದರೋ ಆರಾಮಾದೋಳು ನಿನ್ನ ಆರು ಕದ್ದೊಯ್ದರೋ ಕ್ರೂರ ಮೃಗಗಳೇ ಚೀರಿ ಕೊಂಬೆ ಬೊಕ್ಕಾಣೆ ಅಯ್ಯೋ ಎನ್ನ ಜಾನಕಿಗೆ ಮಮ ಪ್ರಾಣನಾಯಕಿಗೆ ತೊರೆದಲ್ಲಿ ಹೋದೆಗೆ ಸೀತಾ ಸೀತಾ ಆರಾಮಗಳು ನಿನ್ನ ಆರಾಮದೋಳು ನಿನ್ನ ಆರು ಕದ್ದೊಯ್ದರೋ ಆರಾಮದೋಳು ನಿನ್ನ ಆರು ಕದ್ದೊಯ್ದರೋ ಕ್ರೂರ ಮೃಗಗಳೇ ಚೀರಿ ಕೊಂಬೆ ಬೊಕ್ಕಾಣೆ ಕ್ರೂರ ಮೃಗಗಳೇ ಚೀರಿ ಕೊಂಬೆ ಬೊಕ್ಕಾಣೆ ಅಯ್ಯೋ
ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಹೋದೆಗೆ ಸೀತಾ ಸೀತಾ ಲಕ್ಷ್ಮಣ, ಅಣ್ಣ, ಈ ಭೂತವ್ಯಾವುದು? ಈ ಭೂತವೇನಾದರೂ ನನ್ನ ಜಾನಕಿಯನ್ನು ನುಂಗಿರಬಹುದೇ? ರಾಮಚಂದ್ರ, ರಾಮಚಂದ್ರ, ಸ್ವಲ್ಪ ತಡಿ. ರಾಮ ರಾಮ ಎಂದು ನನ್ನ ಸ್ಮರಣೆಯನ್ನೇ ಮಾಡುತ್ತಿರುವುದು. ಸಮೀಪಕ್ಕೆ ಹೋಗಿ ಸಂಗತಿ ಏನೆಂದು ತಿಳಿಯೋಣ. ನಡೆ. ಆಗಲೇ ಅಣ್ಣ, ನಡೆಯಿರಿ, ಹೋಗೋಣ. ರಾಮಚಂದ್ರ, ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ಅಯ್ಯ, ನಾವು ಕೋಸಲ ದೇಶದ ದಶರಥ ಚಕ್ರವರ್ತಿಯ ಸುಪುತ್ರರು. ನನ್ನನ್ನು ರಾಮನೆಂತಲೂ ಈತನನ್ನು ಲಕ್ಷ್ಮಣನೆಂತಲೂ ಕರೆಯುವರು. ನೀನು ಯಾರು? ಹೀಗೆ ನನ್ನ ಸ್ಮರಣೆಯೇ ಮಾಡುತ್ತಿರುವೆಲ್ಲ, ಕಾರಣವೇನು? ರಾಮಚಂದ್ರ, ಲಕ್ಷ್ಮಣ ಕುಮಾರ, ರಾಮಚಂದ್ರ, ಆ ದಶಗಂಡ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾಮಾತೆಯವರು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸಿರುವ ತನಕ ನೀನು ಪ್ರಾಣದಿಂದ ಇರುವೆಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡದಂತೆ, ನನಗೆ ಬೇಗ ಮೋಕ್ಷವನ್ನು. ಜಾನಕಿ, ಕೊನೆಗೂ ಬೇಡ ಬೇಡ ಎಂದು ಎಷ್ಟು ವಿಧವಾಗಿ ಹೇಳಿದರೂ ಹಠ ಮಾಡಿ ಅರಣ್ಯಕ್ಕೆ ಬಂದು ಕೊನೆಗೂ ರಾಕ್ಷಸನ ವಶವಾದಿಯ ಜಾನಕಿ. ಸೀತಾ, ನಿನ್ನ ನಗಲಿ ನಾನು ಹೇಗೆ ಜೀವಿಸಲಿ? ಸೀತಾ, ಹೇಗೆ ಜೀವಿಸಲಿ? ಅಣ್ಣ, ನಮಗುಪಕಾರ ಮಾಡಿದ ಈ ಪಕ್ಷಿರಾಜನು ಮೃತಪಟ್ಟನು. ಏನು? ನಮಗುಪಕಾರ ಮಾಡಲು ಬಂದ ಈ ಪಕ್ಷಿರಾಜನು ಮೃತಪಟ್ಟನೆ? ಲಕ್ಷ್ಮಣ, ಅಣ್ಣ, ಈತನು ನನ್ನ ತಂದೆಯ ಮಿತ್ರನೆಂದು ಹೇಳುತ್ತಿದ್ದನು. ನನ್ನ ತಂದೆಯವರಿಗಾದರೂ ಉತ್ತರ ಕ್ರಿಯಾದಿಗಳನ್ನು ಮಾಡಲು ಲಭ್ಯವಿಲ್ಲದೆ ಹೋಯಿತು. ಈತನಿಗಾದರೂ ಸಂಸ್ಕಾರಗಳನ್ನು ಮಾಡಿ ನಂತರ ನೀಚನಾದ ರಾವಣನ ನೆಲೆಯನ್ನು ಹುಡುಕೋಣ. ನಡೆ. ಆಗಲಿ ಅಣ್ಣ. ಸಖಿಯೇ ಜಾನಕಿ ಶುಭ ಕಾಯೇ ಸೀತಾ ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶೋಭಾಕಾಯೇ ಪ್ರೇಮ ಜಾಯೇ ಸರಸಲೀಲಾ ಚಿಗುರೇ ಶೃಂಗಾರ ಲಖಜೆ ಸರಸಲೀಲಾ ಚಿಗುರೇ ಶೃಂಗಾರ ಲಖಜೆ ಸಲೀಲಾ ಚಿಗುರೇ ಶೃಂಗಾರ ಲಖಜೆ
ಅನುಪಮ ನೀರೇ ವನರುಕಾಲೋಚನೆ ಅನುಪಮ ಸೀತಾ ಸೀತಾ ಅನುಪಮ ನೀರೇ ಅನುಪಮ ನೀರೇ ವನರುಕಾಲೋಚನೆ ಅನುಪಮ ನೀರೇ ವನರುಕಾಲೋಚನೆ ಪ್ರೇಮ ಜಾಯೆ ಸೋಮಮುಖಿಗೆ ಸಖಿಗೆ ಗಾನಕ್ಕೆ ಶೋಭಾ का प्रेम जाए ಹಾ ಸೀತಾ, ಎಲ್ಲಿರುವೆ ಸೀತಾ, ಎಲ್ಲಿರುವೆ? ನಿನ್ನನ್ನು ನೆನೆದು ನನ್ನ ಹೃದಯವು ಚಿಂತಾಗ್ನಿಯಲ್ಲಿ ಬೆಂದು ಕೃಶವಾಗುತ್ತಿದೆ. ನಿನ್ನ ನಗಲಿ ನಾನು ಹೇಗೆ ಜೀವಿಸಲಿ ಸೀತಾ, ಹೇಗೆ ಜೀವಿಸಲಿ? ಇಲ್ಲ ಲಕ್ಷ್ಮಣ, ನನ್ನ ಜಾನಕಿ ನಗಲಿ ನಾನು ಅರೆಗಳಿಗೆಯೂ ಸಹ ಜೀವಿಸಿರಲಾರೆ. ಅದು ಅಲ್ಲಿ ಕಾಣುವ ಪರ್ವತವನ್ನೇರಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ, ನಾನೂ ಸಹ ತಮ್ಮ ಜೊತೆಯಲ್ಲೇ ಪ್ರಾಣ ಬಿಡು, ನಡೆಯಿರಿ ಹೋಗೋಣ. ಒಡೆಯ, ಅಲ್ಲಿ ನೋಡು, ಯಾರೋ ರಾಜಪುತ್ರರು ಕಬಂದನ್ನು ನೋಡಿ ಪರ್ವತದಿಂದ ಭ್ರಾಂತಿಯಿಂದ ತರುವಾಗುತ್ತಿರುವರು. ಅದು ಪರ್ವತವಲ್ಲ, ಕದಮನೆಂಬ ರಾಕ್ಷಸನೆಂದು ತಿಳಿಸಬ. ಹೋಗು. ಆಗಲಿ ಒಡೆಯ. ಓ ರಾಜಪುತ್ರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಮಲಗಿರುವನು. ಹಿಂದರಿಗೆ ಹಿಂದರಿಗೆ. ಲಕ್ಷ್ಮಣ, ಅಣ್ಣ ಸ್ವಲ್ಪ ತಡೆ. ಆ ಪರ್ವತಾಕೃತಿಯನ್ನು ರಾಕ್ಷಸನ ಕಳೆಬರವೆಂದು ಹೇಳುತ್ತಿರುವರು. ಸ್ವಲ್ಪ ತಡೆ. ನಿನಗೆ ಮಂಗಳವಾಗಲಿ ಲಕ್ಷ್ಮಣ. ಅಣ್ಣ, ಈ ಕಬಂದನ ವೃತ್ತಾಂತವನ್ನು ನಮಗೆ ತಿಳಿಸಿದವರು ಯಾರಾಗಿರಬಹುದು? ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತವೆ. ಆದ್ದರಿಂದ ಇಲ್ಲಿಯೇ ಸ್ವಲ್ಪ ಕಾಲ ವಿಶ್ರಮಿಸಿ ನಂತರ ಪ್ರಯಾಣ ಮಾಡೋಣ. ಅಣ್ಣ, ನೊಂದು ಬೆಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುವುದಾದರೆ ಹಾಗೆಯೇ ಆಗಲಿ. ನಡೆಯಿರಿ, ಕುಳಿತುಕೊಳ್ಳಿ. ನಳಿನ ದಳದಂತೆ ಹೊಳೆವ ಕಂಗಳುಳ್ಳ, ನಳಿನ ದಳದಂತೆ ಹೊಳೆವ ಕಂಗಳುಳ್ಳ, ನಳಿನ ದಳದಂತೆ ಹೊಳೆವ ಕಂಗಳುಳ್ಳ,
ನಳಿನಾದಳದಂತೆ ಹೊಳವ ಕಂದಳುಳ್ಳ ಭಾನುಚಂದ್ರನ ಬೆರಗುಗೊಳಿಸುವಂಥ ಭಾನುಚಂದ್ರನ ಬೆರಗುಗೊಳಿಸುವಂತ ಕಂಡೆ ದಿವ್ಯಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯಮೂರ್ತಿಗಳ ವೀರಾಧಿ ವೀರನ ಶೂರಾದಿ ಶೂರರ ವೀರಾಧಿ ವೀರನ ಶೂರಾದಿ ಶೂರರ ವೀರಾಧಿ ವೀರನ ಶೂರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿಗೆನೆಂದು ಕಂಡು ಕಂಡು ನಾ ಬೆರಗುಗೊಂಡಿಗೆನೆಂದು ಕಂಡೆ ಕಣ್ಣಾರ ಕಂಡೆ ದಿವ್ಯಮೂರ್ತಿಗಳ ದಿವ್ಯಮೂರ್ತಿಗಳ ಇವರು ಯಾರು ಮಹಾನುಭಾವರಂತ ಕಾಣಬಹುದು. ಇವರಿಂದ ಆ ಕಬಂಧನ ಶಾಪ ವಿಮೋಚನೆ ಆಯಿತು. ಇವರು ಯಾರಾಗಿರಬಹುದು? ರಾಜಕುಮಾರರೆಂದು ಭಾವಿಸೋಣವೇ ಜಟಾವಲ್ಕಲಧಾರಿಗಳಾಗಿರುವುದು, ಋಷಿಕುಮಾರರೆಂದು ಭಾವಿಸೋಣವೇ ಧನುರ್ಧಾರಿಗಳಾಗಿರುವುದು, ತೇಜೋಮಯ ಪುಣ್ಯಶೀಲರಂತೆ ರೂಪದಲ್ಲಿಯೂ ಪರಾಕ್ರಮದಲ್ಲಿಯೂ ದೇವತೆಗಳಂತೆಯೂ ಆಜಾನುಬಾಹುಗಳಿಂದ ಕೂಡಿ ಮಹಾ ತೇಜಸ್ವಿನಿಂದಲೂ ಈ ಭೂಮಂಡಲಕ್ಕೆ ಅರಸರಾಗಲು ತಕ್ಕವರಂತೆ ಕಾಣುತ್ತಿರುವ ಈ ಮಹಾನುಭಾವರಾದರೂ ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ಶಾಕಾಮೃಗವನ್ನು ನೋಡಿದೆಯಾ? ಕಬಂಧನ ವೃತ್ತಾಂತವನ್ನು ನಮಗೆ ತಿಳಿಸಿದವನು ಈತನೇ ಇರಬೇಕು. ಲಕ್ಷ್ಮಣ, ಅಣ್ಣ, ಅಲ್ಲಿ ನೋಡು, ಆತನ ಕರ್ಣಗಳಲ್ಲಿ ರಾರಾಜಿಸುತ್ತಿರುವ ಜೀವರತ್ನ ಕುಂಡಲಗಳು, ತುಳಸಿ ಮಾಲೆ, ವಜ್ರ ಕಿರೀಟ ಎಷ್ಟೊಂದು ಪ್ರಕಾಶಮಾನವಾಗಿ ಬೆಳಗುತ್ತಿರುವುದು. ಆಶ್ಚರ್ಯ, ಪರಮಾಶ್ಚರ್ಯ. ಇಂದಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೇ ಸಂತಸವ ಮುನ್ನೋದ ನುಡಿಯ ನುಡಿಯೇ ನಮ್ಮ ಮುನ್ನೋದ ನುಡಿಯ ನುಡಿಯೇ ನಮ್ಮ ಮುನ್ನೋದ ನುಡಿಯ ನುಡಿಯೇ ಆ ನುಡಿ ನಿಜವಾಯ್ತು ತಿಳಿಯೇ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನೊಡೆಯ ಬಂದ ಎನ್ನಪ್ಪ ಬಂದ
ಎನಗಾದುದು ಅತ್ಯಾನಂದ. ಧನ್ಯನಾದೆ ಧನ್ಯನಾದನು ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆ ಕ್ಷಣಾರ್ಧದಲ್ಲಿ ಹರಿವರದ ಲಕ್ಷ್ಮೀ ವಿನೋದ ಹರಿವರದ ಲಕ್ಷ್ಮೀ ವಿನೋದ ಶ್ರೀನರ ಹರಿಯುತ್ತಾನೆ ನನಗೆ ಒಲಿದು ಪ್ರತ್ಯಕ್ಷನ ನರ ಹರಿಯುತ್ತಾನೆ ನನಗೆ ಒಲಿದು ಪ್ರತ್ಯಕ್ಷನಾದ. ಆಶ್ಚರ್ಯ, ಪರಮಾಶ್ಚರ್ಯ. ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತೆಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ವಾಕ್ಯವು ನೆನಪಿಗೆ ಬರುತ್ತಿದೆ. ಮಗು ಮಾರುತಿ, ನಿನ್ನ ಕರ್ಣಕುಂಡಲಗಳು ಯಾರಿಗೆ ಗೋಚರಿಸುವವೋ ಆತನೇ ಮಹಾವಿಷ್ಣುವು ರಾಮಾವತಾರ ಮಾಡಿ ಈ ಭೂಮಿಯಲ್ಲಿ ಅವತರಿಸುವನು. ನೀನು ಆತನ ದಾಸನಾಗು, ನಿನ್ನನ್ನು ಕಾಪಾಡುವನೆಂದು ಹೇಳಿದ ವಾಕ್ಯವು ಸತ್ಯವಾಯಿತೆಂದು ತೋರುತ್ತಿರುವುದು. ಇರಲಿ, ಸಮೀಪಕ್ಕೆ ಸೇರಿ ವಿಚಾರಿಸುವೆನು. ರವಿ ಶಶಿಗಳಂತಿರ್ತ ರಮ್ಯಮೂರ್ತಿಗಳ ನೀಗಾರು ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳ ನೀಗಾರು ರಮಣೀಯವಾದ ನಿಮ್ಮ ನಾಮಧೇಯಗಳೇನೋ ನಾಮಧೇಯಗಳೇನೋ ರವಿಕುಲದ ರಸ ದಶರಥಾಂಕಿತನ ಪುತ್ರರು ನಾವು. ರವಿಕುಲದ ರಸ ದಶರಥ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ. ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ. ಸಾರ್ವಭೌಮರ ಶಿರದಿ ಶಿರವಲ್ಗಲೆಗಳೇ ಸಾರ್ವಭೌಮರ ಶಿರದಿ ಶಿರವಲ್ಗಲೆಗಳೇಕೆ ಈ ರೀತಿ ವಿಪಿನದೋಳ್ ಸಂಚರಿಸಲೇ ತಿರುಪಿನದೋಳ್ ಸಂಚರಿಸಲೇ ಇದೇಳು ವರ್ಷ ವನವಾಸವನನುಭವಿಸೆ ಇದೇಳು ವರ್ಷ ವನವಾಸ
ಭವಿಸೆ ಈ ರೀತಿ ಇರಲೆಂದು ಎಮ್ಮ ಜನಕನಾಜ್ಞೆ ಜನಕನಾಜ್ಞೆ. ಪಾವನಾತ್ಮರ ಮುಂದೆ ಪೋಪಿರಲ್ಲಿಗೆ ಪೇಳಿ ಪಾವನಾತ್ಮರ ಮುಂದೆ ಪೋಪಿರಲ್ಲಿಗೆ ಪೇಳಿ ಪರಮಾರ್ಥ ಸಂಗತಿಯ ತಿಳಿಸುವೆನೋ ಪಾಪಿ ರಾವಣನನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನನ್ನ ಪತ್ನಿಯನ್ನು ಕದ್ದೊಯ್ದ ಪಥವರಿಯದೆಯಿರೇ ಹೋಗುತ್ತಿಗೆವಯ್ಯ ಅನಿತಾಗಣೆ ಆಭರಣಗಳ ರವಿವು ನೋಡಿ ಅನಿದಾದೊಡೆ ಈ ಆಭರಣಗಳ ರವಿವು ನೋಡಿ ಆರ್ತಧ್ವನಿಗಳೋರ್ವ ತರುಣಿಯ ಸೆದಳು ಇಲ್ಲೇ ಅಕಟ ಅಕಟಕಟ ಕಂಡನೆ ಸೀತೆಯ ಆಭರಣಗಳ ಅಕಟಕಟ ಕಂಡನೆ ಸೀತೆಯ ಆಭರಣಗಳ ಆಕಾರವೇ ಮುಂದೆ ಬಂದಂತೆ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಆರಾದೊಡೆ 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 ನೀಯಮ್ಮ ಪ್ರಾಣದಾತ ವಾಯುನಂದನನು ರಾರಾಜಿಸೈ ಪರಮ ಭಕ್ತನೇನೋ 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 ಧನ್ಯನಾದನು ಪ್ರಭುವು ಧನ್ಯನಾದನು. ವಾಯುದೇವರ ವರಪ್ರಸಾದದಿಂದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ವಾಯುಪುತ್ರನೆಂತಲೂ ಕರೆಯುವರು ಪ್ರಭು. ಪ್ರಭು, ಆ ಋಷಿಮುಖ ಪರ್ವತದಲ್ಲಿ ವಾಸವಾದರೂ ಸುಗ್ರೀವರಾಜನಿಗೆ ನಾನು ಸಖಿ.
ನನ್ನನ್ನು ತಮ್ಮ ಪಾದಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಪ್ರಾರ್ಥಿಸುವನು ಪ್ರಭು. ಲಕ್ಷ್ಮಣ, ಅಣ್ಣ, ಈತನ ವಿನಯ ವಿಧೇಯತೆಗಳನ್ನು ನೋಡಿದೆಯಾ? ಆಂಜನೇಯ, ನಿನ್ನ ಇಷ್ಟದಂತೆಯೇ ಆಗಲಿ. ಪ್ರಭು, ಈ ಶಿಲಾಪೀಠದ ಮೇಲೆ ಕುಳಿತುಕೊಳ್ಳಿ. ವನದೇವತೆಯನ್ನು ಪ್ರಾರ್ಥಿಸಿ ಫಲಪುಷ್ಪ ತೋಯಾದಿಗಳನ್ನು ಪಡೆದುಕೊಳ್ಳಿ. ಅಮ್ಮ ವನದೇವತೆ, ಎನ್ನೊಡೆಯನಾದ ರಾಘವನ ಪಾದಾರ್ಚನೆಗೈಯಲು ಫಲಪುಷ್ಪ ತೋಯಾದಿಗಳನ್ನು ಅನುಗ್ರಹಿಸುತ್ತಾಯೇ. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮ ಜ್ಞಾನಮಿಪೆನು ಪೊರೆ ದೀನ ದಯಾಳು ಶ್ರೀನಿಕೆ ಮಾಂ ಪಲ್ನಗಾಚಲ ನಿವಾಸ ಪ್ರಸನ್ನವದನನಿ ಪಲ್ನಗಾಚಲ ನಿವಾಸ ಪ್ರಸನ್ನವದನನಿ ಭಿನ್ನಪಕೆ ಜಗನ್ನಾಥ ಪ್ರಭುವಿನಿ, ಭಿನ್ನಪಕೆ ಜಗನ್ನಾಥ ಪ್ರಭುವಿನಿ ಧನುನ್ಯನ ಮಾಡುವುದರ ನಡಿ ಕೊಡಿದು ಶ್ರೀಕರ ಪಾದ ಸರೋಜ ಪಾರಾತು ಅಚ್ಯುತ ಏಕಂದ ಸೀತ ಪಾದ ಸರೋಜ ಪಾರಾತು ಅಚ್ಯುತ ಲೋಕನಾಯಕನ ಸೋದರಹಿತ, ಲೋಕನಾಯಕನ ಸೋದರಹಿತ ವ್ಯಾಕುಲಗಳೆಯ ಕೃಪಾದಿಗೆ ಒಲಿದು ಶ್ರೀರಾಘವಂ ದಶರಥಾತ್ಮಜಮಪ್ರಮೇಜೋ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪೋ ಅಜಾನುಬಾಹುಮರವ್ಯೂಢಳಾಯತಾಕ್ಷಂ ರಾಮಂ ನಿಜಾಚರ ವಿನಾಶಕರಂ ನಮಸ್ತೆ ನಮಸ್ತೆ ರಘುರಾಮಚಂದ್ರ ರಾಘವ ರಾಘವ ಭೋ ರಾಮಚಂದ್ರ ದಾಸರಥೇ ದಯಾನಿಧೇ ಪಾಹಿ ಮಾಂ ಪಾಹಿ ರಾಘವ